ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಕರ್ತನ ಕೃಪೆಯು ಕರುಣೆಯು ನಿಮ್ಮ ಕುಟುಂಬಗಳ ಮೇಲೆ ಈ ದಿನವೂ ನಿತ್ಯ ನಿರಂತರವಾಗಿರಲಿ. ಚೆನ್ನಾಗಿದ್ದೀರಾ ತಾನೆ? ಕರ್ತನಿಗೆ ಸ್ತೋತ್ರ. ದೇವಜನವೇ, ತಂದೆಯಂದಿರ ದಿನ, ಫಾದರ್ಸ್ ಡೇ ಅಂತ ಬರುವಾಗ ಅವರು ಹೇಳುತ್ತಾರೆ, ಮೈ ಡ್ಯಾಡಿ ಈಸ್ ಮೈ ಹೀರೋ. ನನ್ನ ತಂದೆಯೇ ನನ್ನ ನಾಯಕ ಎಂದು ಹೇಳುತ್ತಾರೆ. ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಎನ್ನುತ್ತಾರೆ. ನನ್ನ ತಂದೆಯೇ ನನಗೆ ಎಲ್ಲವೂ ಎನ್ನುತ್ತಾರೆ. ಈ ಮಧ್ಯಕಾಲದಲ್ಲಿ ಫಾದರ್ಸ್ ಡೇ ಟೈಮಲ್ಲಿ, ಇಲ್ಲವೇ ಆ ಒಂದು ಸಿನಿಮಾ ಬಂದಂಥ ಟೈಮಲ್ಲಿ ಒಂದು ಹಾಡು ಬಂತು, ಅಪ್ಪ ಐ ಲವ್ ಯು ಪಾ ಅಂತ ಬಂತು. ಈಗ ಕೇಳಿಸ್ಕೊಳ್ತಾ ಇದ್ದೀರಾ? ಇಲ್ಲ. ಅಂದರೆ ಲೌಕಿಕವಾದಂಥ ಪ್ರೀತಿಗಳು ಕಾಲ್ಪನಿಕ, ಅತ್ಯಲ್ಪ, ಸ್ವಲ್ಪ ಕಾಲ ಇರ್ತವೆ. ಫಾದರ್ಸ್ ಡೇ ಬಂದಾಗ, ಇಲ್ಲವೇ ಸಿನಿಮಾ ರಿಲೀಸ್ ಆದಾಗ ಅಪ್ಪನನ್ನು ಅಮ್ಮನನ್ನು ಹೊಗಳುತ್ತಾ ಅಪ್ಪ ಅಪ್ಪ ಐ ಲವ್ ಯು ಪಾ ಅಂತ ಹೇಳುವವರು ಆಮೇಲೆ ಮರೆತು ಹೋಗ್ತಾರೆ. ದೇವಜನವೇ, ತಂದೆಯ ಪ್ರೀತಿ ಶ್ರೇಷ್ಠವಾದ ಪ್ರೀತಿ. ಆದರೆ ತಂದೆಯನ್ನೇ ನಮಗೆ ಕೊಟ್ಟಿರುವಂಥ ದೇವಾದಿದೇವನಾದ ಪರಲೋಕ ತಂದೆಯ ಪ್ರೀತಿ ಅತ್ಯಮೂಲ್ಯ, ಅತಿಶ್ರೇಷ್ಠ, ವಿವರಿಸಲಾಗದೇ ಇರುವಂಥದ್ದು. ಹೌದಲ್ವಾ? ಹಾಗಾದರೆ ಈ ದಿನ ದೇವರನ್ನ ಮೊಟ್ಟಿಗೆ ಏನು ಮಾತನಾಡಲಿಕ್ಕಿದ್ದಾರೋ, ಬಹಳ ಒಳ್ಳೆಯ ಒಂದು ಸಂದೇಶವನ್ನು ದೇವರು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾನೆ. ಬನ್ನಿ, ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 103ನೇ ಕೀರ್ತನೆ 13ನೇ ವಚನ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಆಮೇನ್, ಹಾಲೆಲೂಯಾ. ಪ್ರೀತಿಜನವೇ, ಇನ್ನು ಕೆಲವರು ಹೇಳುತ್ತಾರೆ, ತಂದೆ ತಾಯಿ ಇಬ್ಬರೇ ಕಣ್ಣಿಗೆ ಕಾಣುವ ದೇವರು ಎಂದು ಹೇಳುತ್ತಾ ಇದ್ದಾರೆ. ಒಂದೊಂದು ಮಾತು ತಂದೆ ತಾಯಿ ದೇವರು ಕೊಟ್ಟ ವರ ಅಂದರೆ, ಇನ್ನು ಕೆಲವರು ತಂದೆ ತಾಯಿಗಳೇ ದೇವರೇ ನಮಗೆ ಕಾಣಿಸೋ ದೇವರುಗಳೇ ಅಂತ ಹೇಳ್ತಾರೆ. ಆದರೆ ಪ್ರಿಯ ದೇವಜನವೇ, ಒಂದು ಮಾತು ಇಂಗ್ಲೀಷಲ್ಲಿ ನಾನು ಓದ್ತಾ ಇದ್ದೆ, ಏನಂದರೆ, ಮದರ್ಸ್ ಲವ್ ಈಸ್ ವಿಸಿಬಲ್ ಬಟ್ ಫಾದರ್ಸ್ ಸ್ಯಾಕ್ರಿಫೈಸ್ ಈಸ್ ಸೈಲೆಂಟ್ ಅಂತ ಹೇಳ್ತಾರೆ. ಅಂದರೆ ತಾಯಿಯಂಥ ತ್ಯಾಗ ಕಾಣಿಸ್ತದೆ, ಆದರೆ ತಂದೆಯ ತ್ಯಾಗ ಮೌನವಾಗಿಬಿಡುತ್ತದೆ ಅಂತ ಹೇಳುವಂಥದ್ದು ನೋಡ್ತೇವೆ. ಒಂದು ಸಣ್ಣ ಮಗು, 10ನೇ ತರಗತಿ 10 ವರ್ಷದ ಒಂದು ಮಗು ತಂದೆ ಹತ್ರ, ಅಪ್ಪ ಇದು ಫಾದರ್ಸ್ ಡೇ ಅಲ್ವಾ, ನಿನಗೇನು ಗಿಫ್ಟ್ ಬೇಕು ಅಂತ ಕೇಳ್ತಾರೆ. ಆಗ ತಂದೆ ಆ ಮಗುವನ್ನು ನೋಡಿಬಿಟ್ಟು, ನನಗೆ ಈಗಾಗಲೇ ದೇವರು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನಮ್ಮ ಅಂತ ಹೇಳ್ತಾರೆ ಅಷ್ಟೇ. ಮಗುವನ್ನು ಹತ್ತಿರಕ್ಕೆ ತಗೊಂಡು ಆ ಮಾತನ್ನು ಹೇಳ್ತಾಳೆ. ಆದರೆ ಆ ಮಾತು ಆ ಮಗುವಿಗೆ ಅರ್ಥವಾಗಬೇಕಾದ್ರೆ ಕೆಲವು ವರ್ಷಗಳೇ ಹಿಡಿಯಿತು. ಯಾಕೆಂದರೆ ಅವರು ತಿನ್ನದೆ ಮಗುವನ್ನು ಪೋಷಿಸುತ್ತಿದ್ದರು. ಇವರು ನಡೆದು ಅವರನ್ನು ಶಾಲೆಗೆ, ಕಾಲೇಜ್ ಬಸ್ಸಲ್ಲಿ ಕಳಿಸ್ತಾ ಇದ್ದರು. ಇವರು ಎಲ್ಲವನ್ನು, ತನ್ನ ಆಶೆಗಳನ್ನೆಲ್ಲ ಸಾಯಿಸಿಕೊಂಡು ತ್ಯಾಗ ಮಾಡಿ ಮಕ್ಕಳ ಆಶೆಗಳನ್ನು ಪೂರೈಸ್ತಾ ಇರ್ತಾರೆ ಅಲ್ವಾ? ಇದು ಲೌಕಿಕವಾದಂಥ ತಂದೆ ಇಲ್ಲ ತಾಯಿಯ ಪ್ರೀತಿ, ತಂದೆಯ ಪ್ರೀತಿಯ ಕುರಿತಾಗಿ ನಾವು ಮಾತಾಡಿಕೊಳ್ತಾ ಇದ್ದೇವೆ. ಇವತ್ತೇನು ಫಾದರ್ಸ್ ಡೇ ಅಲ್ಲ. ನಾನು ಫಾದರ್ಸ್ ಡೇ ದಿನ ಅದನ್ನು ಮಾಡೋದು, ಮದರ್ಸ್ ಡೇ ಇದನ್ನು ಮಾಡೋದಿಲ್ಲ. ಎಲ್ಲ ದಿವಸಗಳಲ್ಲಿಯೂ ನಮಗೆ ಆ ಪ್ರೀತಿ, ಗೌರವ ಬಹಳ ಮುಖ್ಯ. ಆದರೆ ಇಲ್ಲಿ ಮುಖ್ಯವಾಗಿ ವಾಕ್ಯ ಹೇಳುತ್ತಾ ಇದೆ, ದೇವರು ತನ್ನ ಪ್ರೀತಿಯನ್ನು ನಮ್ಮ ತಂದೆ ತಾಯಿಗಳ ಮೂಲಕ ತೋರಿಸುವಂಥವನಾಗಿದ್ದಾನೆ. ಅದಕ್ಕೆ ಈ ಕೀರ್ತನೆಗಾರನು ತಂದೆಯ ಪ್ರೀತಿಯನ್ನು ಹೋಲಿಕೆ ಮಾಡಿ, ಅಂದರೆ ಪರಲೋಕ ತಂದೆಯ ಪ್ರೀತಿಯನ್ನು ಹೋಲಿಕೆ ಮಾಡಿ ಹೇಳುತ್ತಿದ್ದಾರೆ. ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಗೊತ್ತಾಗಬೇಕಾದ್ರೆ ನಮಗೆ ಅದು ವಿವರಿಸಿ ಹೇಳಬೇಕಲ್ವಾ? ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ, ಅಲ್ಲಿ ಹೇಳ್ತಾ ಇದೆ, ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ ಎಂಬುದಾಗಿ. ಪ್ರತಿರೂಪ, ಹೋಲಿಕೆ ಮಾಡುವಂಥದ್ದನ್ನು ಮಾತ್ರ ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಹೋಲಿಕೆ ಮಾಡಿ ಇಂಥದ್ದನ್ನು ಮಾಡುವಂಥವನಾಗಿದ್ದಾನೆ. ಕೆಲವು ಸಂದರ್ಭಗಳಲ್ಲಿ ನಾವು ಅಪ್ಪ ಅಮ್ಮ ಏನಾದರೂ ಕೊಟ್ಟಾಗ ಐ ಲವ್ ಯು ಪಾ ಅನ್ಬೋದು. ಅಪ್ಪ ಐ ಲವ್ ಯು ಪಾ, ಯಾಕಮ್ಮ? ಓ ನೀನು ನನಗೆ ತಗೊಂಡು ಬಂದಿದೆಯಲ್ಲ,
ಡ್ರೆಸ್ ತಗೊಂಡು ಬಂದೆ. ಯಾಕಪ್ಪ ಐ ಲವ್ ಯು ಹೇಳ್ತಾ ಇದೆಯಪ್ಪ ಅಂದರೆ, ಅಪ್ಪ ನನಗೆ ಟ್ರಿಪ್ ಕಳಿಸಿದೆ, ನನಗೆ ಫೀಸ್ ಕಟ್ಟಿದೆ, ನೀನು ಎಲ್ಲ ವಸ್ತುಗಳು ತಗೊಟ್ಟೆ, ಐ ಲವ್ ಯುಪ್ಪ. ಒಂದು ವೇಳೆ ಟ್ರಿಪ್ ಕಳಿಸಲ್ಲಪ್ಪ ಅಂದರೆ ಐ ಹೇಟ್ ಯುಪ್ಪ ಅಲ್ವಾ? ಐ ಹೇಟ್ ಯು ಅಪ್ಪ ಅಂದರೆ ನೀನಿಷ್ಟ ಇಲ್ಲಪ್ಪ, ನೀನು ನೋಡಿ ಅವರಪ್ಪ ನೋಡಿ. ಇದು ಸಾರಿ ಭಾಗವನ್ನು ಹೇಳುವಾಗ ನಾನು ಬೇಕಂತ ನನ್ನ ಮಗನು ಕಳೆದ ದಿನದಲ್ಲಿ ನನಗೆ ಕೇಳಿದ ಟ್ರಿಪ್ ಹೋಗಬೇಕಪ್ಪ ಅಂತ. ಎಲ್ಲ ನಾವು ತಗೊಂಡು ಬಂದು ಕೊಡುವಾಗ ಅವ್ರು ಹೇಳ್ತಾರೆ ಥ್ಯಾಂಕ್ ಯು ಡ್ಯಾಡಿ, ಐ ಲವ್ ಯು ಡ್ಯಾಡಿ ಅಂತ ಹೇಳ್ತಾರಲ್ವ. ಆದರೆ ನಾವೇನಾದರೂ ತಂದು ಕೊಟ್ಟಿಲ್ಲ ಅಂದರೆ ಅವರ ಪ್ರೀತಿ ಹೇಗಿರುತ್ತದೆ ಅದು ಮುಖ್ಯ. ನನ್ನ ಮಗನು ಟ್ರಿಪ್ ಹೋಗಬೇಕಾಗಿತ್ತು, ದುಡ್ಡು ಬೇಕು ಅಂತ ಕೇಳ್ದ. ಸುಮಾರು ದಿನ ಕೇಳ್ತಾ ಇದ್ದೆ. ನಾನು ಹೇಳಿದೆ, ನೀನು ಏನು ಮಾಡು, ಪ್ರೇಯರ್ ಮಾಡು, ದೇವ್ರ ಚಿತ್ತ ಇದ್ದರೆ ಕಳಿಸ್ತಾರೆ ಅಂತ ಹೇಳಿದೆ. ಮಗಳು ಕೇಳಲಿಲ್ಲ, ಮಗನ ಕೇಳ್ದ. ನಾನು ಸ್ವಲ್ಪ ದಿನ ಅವನು ಕೇಳಿದಾಗೆಲ್ಲ ಇಲ್ಲಪ್ಪ, ಅಮೌಂಟ್ ಇಲ್ಲ, ದುಡ್ಡಿಲ್ಲ, ಬೇಡ ಅಂತ ಹೇಳ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ ಕೋಪ ಮಾಡ್ಕೊಳ್ತಾನೆ. ಟ್ರೂತ್ ಹೇಳ್ತಾ ಇದ್ದೀನಿ. ಅಂದರೆ ನಾನು ಕೋಪ ಮಾಡಿಕೊಂಡ, ಆದರೆ ಸೀರಿಯಸ್ ಏನೂ ಅಲ್ಲ ನಮ್ಮ ಮಕ್ಕಳ ವಿಷಯದಲ್ಲಿ. ಆದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ನಾವು ಮೊಬೈಲ್ ಕೊಟ್ಟಿಲ್ಲ ಅಂದರೆ, ಅವನ ಟ್ರಿಪ್ ಕಳಿಸಿಲ್ಲ ಅಂದರೆ, ಅವ್ರಿಗೇನಾದರೂ ತಗೊಟ್ಟಿಲ್ಲ ಅಂದರೆ ಐ ಲವ್ ಯು ಅಪ್ಪ ಅಲ್ಲ, ಐ ಹೇಟ್ ಯು ಅಪ್ಪ ಅಂತಾರೆ. ನಾನು ನಿನ್ನನ್ನು ದ್ವೇಷಿಸ್ತೇನೆ. ನೋಡಿ ಅವ್ರ ತಂದೆ ನೋಡಿ ಎಷ್ಟು ಒಳ್ಳೆಯವರು, ಸಿನಿಮಾ ಕರ್ಕೊಂಡು ಹೋಗ್ತಾರೆ, ಟ್ರಿಪ್ ಕಳಿಸ್ತಾರೆ, ಬೇಕಾದ್ದೆಲ್ಲ ತಗೊಡ್ತಾರೆ, ಟ್ರೈನಿಂಗ್ಗಳು ಕಳಿಸ್ತಾರೆ. ನೀವು ಇದ್ದೀರಾ. ಈಗಿನ ಕಾಲದ ಮಕ್ಕಳು ತಂದೆ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದು ಸತ್ಯವಾದಂಥ ಮಾತು. ಆದರೆ ನಾನು ಹೇಳಲಿಕ್ಕೆ ಬರುವಂಥದ್ದು, ಒಂದು ವೇಳೆ ಲೌಕಿಕವಾದಂಥ ತಂದೆ ತಾಯಿಗಳು ಮಕ್ಕಳ ಪ್ರೀತಿ ಐ ಲವ್ ಯು ಅನ್ನೋ ಪದದಲ್ಲಿ ಐ ಹೇಟ್ ಯುನೂ ಬರ್ಬೋದು. ಆದರೆ ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿಸುತ್ತಲೇ ಇರುತ್ತಾರಂತೆ. ತಪ್ಪಿ ಹೋದಾಗಲೂ, ಪಾಪ ಮಾಡಿದಾಗಲೂ, ಕೆಟ್ಟತನ ಮಾಡಿದಾಗಲೂ, ದೂರ ಹೋದಾಗಲೂ ಕೂಡ. ನಿಮಗೆಲ್ಲ ತಪ್ಪಿ ಹೋದ ಕುಮಾರನ ಒಂದು ಕತೆ ಚೆನ್ನಾಗಿ ಗೊತ್ತುಂಟು ಅಲ್ವಾ? ಅವನು ತಂದೆಯನ್ನು ವಿರೋಧಿಸಿ ನನ್ನ ಭಾಗ ನನಗೆ ಕೊಡು, ನಿನಗೇನು ನೋವು, ನೀನು ಸಂಪಾದನೆ ಮಾಡಿದೀಯಾ, ನನ್ನ ಪಿತ್ರಾರ್ಜಿತ ಆಸ್ತಿ, ನನ್ನ ಭಾಗ ನನಗೆ ಕೊಡು, ಉಳಿಸ್ತೀನೋ ಅಳಿಸ್ತೀನೋ, ಅದು ಇಟ್ಕೊಳ್ತೀನೋ ಹಾಳು ಮಾಡ್ತೀನೋ ನನ್ನಿಷ್ಟ. ಅಣ್ಣ ತಮ್ಮ ನನಗೆ ಯಾರು ಬುದ್ಧಿವಾದ ಹೇಳಕ್ಕೆ ಬರಬಾರ್ದು, ನಿಮ್ಮಿದೆಷ್ಟು ಅಷ್ಟು ನೋಡ್ಕೊಳ್ರಿ, ನನ್ನ ಭಾಗ ನನಗೆ ಕೊಡ್ರಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿಬಿಟ್ಟ. ಆದರೆ ತಂದೆ ಇಷ್ಟ ಇಲ್ಲದೆ ಅದನ್ನು ಮಾಡಿದರು. ಕೊನೆಗೇನಾಯಿತು, ಅವನು ಹೇಳ್ದ ಕೊಡಲ್ಲ ಅಂದಾಗ ಐ ಹೇಟ್ ಯುಪ್ಪ, ನೀನು ನನ್ನ ದ್ವೇಷ ಮಾಡ್ತೀನಪ್ಪ. ಆದರೆ ಕೊಟ್ಟಾಗ ಓಕೆ ಐ ಲವ್ ಯುಪ್ಪ, ಚೆನ್ನಾಗಿರ್ರಿ ಓಕೆ ಅಂತ ಹೊರಟೋದ. ಆದರೆ ತಂದೆ ಯಾಕೆ ಹೇಳ್ತಾ ಇದ್ರು, ಏನೇ ವಿಷಯ ಅಂತ ಆಮೇಲೆ ಅವನಿಗೆ ಗೊತ್ತಾಯಿತು. ಹಿಂತಿರುಗಿ ಓಡಿ ಕಣ್ಣೀರಿಂದ ಬಂದು ಐ ಲವ್ ಯುಪ್ಪ ಅಂತ ಬರ್ತಾನೆ. ಆಮೇಲೆ ಅಲ್ಲಲ್ಲಯ್ಯ, ಇವತ್ತು ನೀವು ನಾನು ನನ್ನ ಪ್ರಿಯ ದೇವಜನವೇ ದೇವಾದಿ ದೇವನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲ್ಲ. ಕೊಟ್ಟಾಗ ಐ ಲವ್ ಯು ದೇವರೇ ಅಂತ ಹೇಳ್ಬೋದು, ಐ ಲವ್ ಯು ಜೀಸಸ್ ಅನ್ಬೋದು. ಕೊಡದೇ ಇದ್ದಾಗ ಐ ಹೇಟ್ ಯು ಜೀಸಸ್, ನೀವು ಸರಿಯಿಲ್ಲ ಜೀಸಸ್ ಅಂತ ಅನ್ನಬಹುದು. ಆದರೆ ಆತನು ಯಾವಾಗಲೂ ಒಳ್ಳೆಯವನಾದ ದೇವರಾಗಿರುತ್ತಾನೆ. ಪ್ರಲಾಪಗಳ ಗ್ರಂಥದಲ್ಲಿ ನಾವು 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು. ತಂದೆಯ ಪ್ರೀತಿ ನಿಂತು ಹೋಗಬಹುದು. ಮಕ್ಕಳನ್ನು ಪ್ರೀತಿ ಮಾಡಿ ಸ್ಕೂಲ್ ವ್ಯಾನ್ವರೆಗೂ ಕರ್ಕೊಂಡು ಬರ್ಬೋದು, ಶಾಲೆಯ ಮೆಟ್ಲವರೆಗೂ ಕರ್ಕೊಂಡು ಬರ್ಬೋದು, ಕ್ಲಾಸ್ ರೂಮ್ವರೆಗೂ ಕರ್ಕೊಂಡು ಬರ್ಬೋದು. ಕ್ಲಾಸ್ ರೂಮಲ್ಲಿ ಹೇಳ್ತಾರೆ, ಅಪ್ಪ ನಾನು ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ ಡ್ಯಾಡಿ, ಇಲ್ಲ ಡ್ಯಾಡಿ ನಾನು ಹೋಗಲ್ಲ ಡ್ಯಾಡಿ ಅಂದರೆ ಹೋಗು ಅಂತೇಳಿ ಕಳಿಸ್ತೇವೆ. ಅಂದರೆ ಆ ಪ್ರೀತಿ ಏನಂದ್ರೆ ಅದು ಒಳ್ಳೆಯದಕ್ಕೋಸ್ಕರ ಇಲ್ಲ ಅಂತಲ್ಲ, ಆದರೂ ಆ ಮಕ್ಕಳನ್ನು ಕಳಿಸಿ. ಆಗ ಮಕ್ಕಳೇನು ಅಂದ್ಕೊಳ್ತಾರೆ ಗೊತ್ತಾ, ನಮ್ಮನೆಯವರು ದ್ವೇಷ ಮಾಡ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ ಪ್ರಾರಂಭದಲ್ಲಿ, ನಮ್ಮನ್ನು ದ್ವೇಷ ಮಾಡ್ತಾರೆ, ನೋಡಿ ನಮ್ಮನ್ನು ಸ್ಕೂಲಿಗೆ ಕಳಿಸ್ಬಿಟ್ರು, ನಮ್ಮನ್ನು ಬೇರ್ಪಡಿಸ್ಬಿಟ್ರು ಅಂತ ಅಂದುಕೊಳ್ತಾರೆ. ಕೆಲವು ಸಾರಿ ದೇವರು ಕೂಡ ಹಾಗೇನೆ ನಮಗೇನಾದರೂ ಕ್ರಮಶಿಕ್ಷಣ ಪಡಿಸಿದಾಗ, ನಮ್ಮನ್ನು ತಿಳಿಯಪಡಿಸಿದಾಗ, ದೇವರ ಪ್ರೀತಿ ನಿಂತೋಯ್ತು, ನನ್ನ ಮೇಲೆ ಆತನ ಪ್ರೀತಿ ಇಲ್ಲ ಅಂದುಕೊಳ್ತೇವೆ. ಹಾಗಿಲ್ಲ ದೇವಜನವೇ, ದೇವರ ಪ್ರೀತಿ ನಿಂತು ಹೋಗವು. ಲೌಕಿಕವಾದ ತಂದೆಯ ಪ್ರೀತಿ ನಿಂತು ಹೋಗಬಹುದು, ಆದರೆ ಪರಲೋಕದ ದೇವರ ಪ್ರೀತಿ ನಿಂತು ಹೋಗದು. ಮತ್ತು 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಮಗನು ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವೆನೆ, ಮೀನನ್ನು ಕೇಳಿದರೆ ಹಾವನ್ನು ಕೊಡುವನೆ.
ಇಂತಹ ಲೌಕಿಕವಾದಂಥ ನಿಮ್ಮ ತಂದೆ ಇಷ್ಟೊಂದು ನಿಮಗೆ ಮಾಡಿದ್ರೆ ಪರಲೋಕದ ದೇವರು ನಿಮಗಾಗಿ ಎಷ್ಟು ಮಾಡ್ತಾ ಇದ್ದಾರೆ. ದುಡಿಯುವುದು, ಕಷ್ಟಪಡುವುದು, ಲೌಕಿಕವಾದ ತಂದೆ ತಾಯಿಗಳನ್ನು ನೋಡಿ ಅವರು ಕರಗಿ ಹೋಗಿ ನಮ್ಮನ್ನು ಬೆಳೆಸ್ತಾರಲ್ವ, ಅವರು ತ್ಯಾಗ ಮಾಡಿ ನಮ್ಮನ್ನು ಉಳಿಸ್ತಾರಲ್ವ. ಅದಕ್ಕಿಂತ ಹೆಚ್ಚಾಗಿ ಪರಲೋಕ ದೇವರು ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ನಮಗಾಗಿ ಸಮರ್ಪಣೆ ಮಾಡಿ ನಮ್ಮನ್ನು ಆತನು ಬದುಕಿಸಿದ್ದಾನೆ. ಇವತ್ತು ನೀವು ನಾನು ಹೇಳಬೇಕು, ಅಪ್ಪ ಐ ಲವ್ ಯು ಪಾ. ಯಾರಿಗೆ? ಲೌಕಿಕ ತಂದೆದಿಗೂ ಹೇಳಬೇಕು, ಆದರೆ ಅದಕ್ಕಿಂತ ಹೆಚ್ಚಾಗಿ ಪರಲೋಕದ ದೇವರಿಗೆ ಅಪ್ಪ ಐ ಲವ್ ಯು ಪಾ ಅಂತ ಹೇಳಬೇಕು. ದೇವರು ಖಂಡಿತ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆಂದು ನಾವು ದೇವರು ವಾಕ್ಯ ಹೇಳ್ತಾ ಇದೆ. ವಿಮೋಚನಾ ಕಾಂಡ ಗ್ರಂಥದಲ್ಲಿ 34ನೇ ಅಧ್ಯಾಯ 6ನೇ ವಚನದಲ್ಲಿ ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು ಎಂದು ಹೇಳುತ್ತಾ ಇದೆ. ಈ ದೇವರು ಪ್ರೀತಿ ಉಳ್ಳವನು. ಈ ಕೀರ್ತನೆಗಳನ್ನು ನೀವು ಈ 303ನೇ ಕೀರ್ತನೆ ಗಮನಿಸುವಾಗ ಈ ಪ್ರೀತಿಯುಳ್ಳ ದೇವರು, ಈಗ ದೇವರು ಏನು ಹೇಳ್ತದೆ ಇಲ್ಲಿ? ಆತನು ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಾನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸ್ತಾನೆ. ಹಾಗಾದರೆ ಆತನ ಕನಿಕರಿಸಿ ನಮಗೆ ಮಾಡುವಂಥ 5 ಕಾರ್ಯಗಳನ್ನು ಈ ಕೀರ್ತನೆಯಲ್ಲಿ ನಿಮಗೆ ಓದಿ ತಿಳಿಸುತ್ತೇನೆ. ಕೀರ್ತನೆಗಳು 103ನೇ ವಾಕ್ಯದಲ್ಲಿ ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಆಲ್ ಯುವರ್ ಇನೆಕ್ವಿಟೀಸ್, ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುವವನು. ದೇವಜನವೇ, ನಮ್ಮ ಪಾಪಗಳು, ದ್ರೋಹಗಳು ಕ್ಷಮಿಸಲ್ಪಡಬೇಕಾದರೆ ನಾವು ಹಣ ಕೊಟ್ಟರು, ಜ್ಞಾನ ಸಂಪಾದನೆ ಮಾಡಿದರು, ತ್ಯಾಗ ಮಾಡಿದರು, ಏನು ಮಾಡಿದ್ರು, ಧರ್ಮಕ್ರಿಯೆಗಳನ್ನು ಮಾಡಿದರೂ ಕೂಡ ಆಗಲ್ಲ. ಆತನು ತನ್ನ ಪ್ರೀತಿಯಿಂದ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಹಲ್ಲೆಲೂಯಾ. ಆತನ ಪ್ರೀತಿ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ, ಅಂದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಪಾಪದ ಭಾರ ಹೊತ್ತುಕೊಂಡಿರುವಿರ? ಒಂದು ಹಾಡು ನಮಗೆ ಈ ರೀತಿಯಾಗಿದೆ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ, ಕ್ರಿಸ್ತನ ಹತ್ರ ಮಂದೀಗ, ಕ್ಷಮಾಪಣೆ ನೀ ಹೊಂದೀಗ, ಇದುವೇ ಪ್ರಸನ್ನ ವೇಳೆಯು, ರಕ್ಷಣೆ ದಿನವು, ಕೃಪೆ ಕಾಲವು ಇಂದೀಗಲೇ. ಹೌದಲ್ವಾ? ಪಾಪದ ಭಾರವನ್ನು ಹೊತ್ತವರೇ, ನೀನು ಯಾಕೆ ಹೊರುತ್ತಾ ಇದೀಯಾ? ನಿನ್ನನ್ನು ಪ್ರೀತಿಸಿದ ಆ ಪರಮ ತಂದೆ, ಆ ಪ್ರೀತಿಯ ತಂದೆ ದೇವರು ನಿನ್ನ ಪಾಪಗಳನ್ನು ಹೊತ್ತಿದ್ದಾರೆ. ನೀನಿನ್ನೂ ಯಾಕೆ ಹೊರುತ್ತಾ ಇದೀಯ ಅಂತ ದೇವರು ವಾಕ್ಯ ನಮಗೆ ಕೇಳುತ್ತಾ ಇದೆ. ಎರಡನೇದಾಗಿ ಕೀರ್ತನೆ 103ನೇ ವಾಕ್ಯದ 2ನೇ ವಾಕ್ಯದಲ್ಲಿ ಆತನು ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಇದು ನಮಗೆಲ್ಲರಿಗೂ ಬಹಳ ಅವಶ್ಯ. ನೋಡಿ, ತಂದೆ ತಾಯಿಗಳು ಮಕ್ಕಳ ಅನಾರೋಗ್ಯದ ಸಂದರ್ಭದಲ್ಲಿ ನಿದ್ದೆಗೆಡುತ್ತಾರೆ ಅಲ್ವಾ? ಅವರು ಮಗು ಹತ್ಕೊಂಡ್ಲಿ ಬಿಡು, ಜ್ವರದಲ್ಲಿ ಇರಲಿ ಬಿಡು, ಆ ನೋವಲ್ಲಿ ಇರಲಿ ಬಿಡು ಅಲ್ವಾ? ಆ ರೀತಿ ಯಾಕೆ ಮಾಡ್ತಾರಾ? ಇಲ್ಲ. ತಂದೆ ತಾಯಿಗಳಿಗೆ ಪ್ರತಿನಿತ್ಯ ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, 3 ತಿಂಗಳು, 6 ತಿಂಗಳು, ಕೆಲವು ಸಾರಿ ನಿದ್ದೆನೇ ಸರಿಯಾಗಿರಲ್ಲ. ಆದರೂ ಮಗುವಿನ ಮೇಲೆ ಪ್ರೀತಿ ತೋರಿಸ್ತಾರೆ. ಕೆಲವು ಪೋಲಿಯೋ ಅಟ್ಯಾಕ್ಡ್ ಮಕ್ಕಳನ್ನು, ಕೆಲವು ಮೆಂಟಲಿ ಹಿಲ್ ಮಕ್ಕಳನ್ನು, ಮಾನಸಿಕವಾದಂಥ ಇಲ್ಲಾಗಿರುವಂಥ ಮಕ್ಕಳನ್ನು ಎಷ್ಟು ತಂದೆ ತಾಯಿಗಳು ಪ್ರೀತಿ ಮಾಡ್ತಾರೆ ಗೊತ್ತಾ? ಅದರಿಂದ ನಮಗೆ ತಂದೆ ತಾಯಿಗಳ ಪ್ರೀತಿ ಗೊತ್ತಾಗ್ತದೆ. ಯಾರು ಬಿಟ್ಟರು ತಂದೆ ತಾಯಿಗಳು ಬಿಡಕ್ಕೆ ಹೋಗಲ್ಲ. ಯಾಕೆಂದರೆ ಅವರು ಮಗುವಿನ ಮೇಲಿಟ್ಟ ಪ್ರೀತಿ. ಇವತ್ತು ನಾವು ಅಷ್ಟೇ, ಪರಲೋಕದ ದೇವರು ನಾವೆಷ್ಟು ಪಾಪಗಳನ್ನು ಮಾಡಿ ಬಲಹೀನರಾಗಿ ಹೋದರೂ ಕೂಡ ಆತನು ನಮ್ಮನ್ನು ಬಿಡದೆ ಆತನು ನಡೆಸ್ತಾ ಇರ್ತಾನೆ. 2, ನಮ್ಮ ರೋಗಗಳು ಎಂಥವಾದರೂ ಆತನು ನಮ್ಮ ರೋಗಗಳನ್ನು ವಾಸಿ ಮಾಡ್ತಾನೆ. ಆಮೇನ್. ಅದೇ ದೇವರ ಪ್ರೀತಿ. ಇಲ್ಲದೆ ಹೋದರೆ ನೋಡಿ, ಪ್ರತಿನಿತ್ಯ ನಮ್ಮ ದೇಹ ಬಲಹೀನವಾಗೋಗಿ ರೋಗಗಳಿಗೆ ಒಳಗಾಗಿ ಎದ್ದೇಳ್ತಾನೆ ಇರಲಿಲ್ಲ. ಆದರೆ ದೇವರು ಡಾಕ್ಟರ್ಗಳ ಮೂಲಕ ಔಷಧಿಗಳನ್ನು, ನಿಸರ್ಗದ ಮೂಲಕವಾಗಿ ಶಕ್ತಿಯನ್ನು, ಮತ್ತೆ ಉಜ್ಜೀವನಗೊಳ್ಳುವಂಥ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ.
ಅದು ಪರಲೋಕದ ಪರಮ ತಂದೆಯಾದಂಥ ಪ್ರೀತಿ, ಆತನ ಪ್ರೀತಿ, ನಮ್ಮ ಮೇಲಿರುವ ಪ್ರೀತಿ. ಹಾಲೆಲೂಯಾ. ತಂದೆಯ ಪ್ರೀತಿ. ಹಾಲೆಲೂಯಾ. ಇವತ್ತು ನೀವು ನಾನು ಒಂದು ವೇಳೆ ತಂದೆಯ ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಪರಲೋಕದ ಪರಮ ತಂದೆಯಾದ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳ್ರಿ. ಆ ತಂದೆಯ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳುವಾಗ ಈ ತಂದೆಯನ್ನು, ತಾಯಿಯನ್ನು ನೀವು ಪ್ರೀತಿ ಮಾಡ್ತೀರಾ. ಈ ತಂದೆ ತಾಯಿಯನ್ನು ಪ್ರೀತಿ ಮಾಡಿದರು, ಆ ಪರಮ ತಂದೆಯನ್ನು ಪ್ರೀತಿ ಮಾಡ್ತೀರಾ. ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಕೀರ್ತನೆ 103:4 ವಚನ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸ್ತಾನಂತೆ. ಹಾಲೆಲೂಯಾ. ನೋಡಿ, ಎಂಥ ಒಳ್ಳೆ ಮಾತನ್ನು ಹೇಳ್ತಾ ಇದೆ. ನಿನ್ನ ಜೀವವನ್ನು ಆತನು ತಪ್ಪಿಸ್ತಾನೆ. ಅನೇಕ ಕೇಡುಗಳು, ಅಪಘಾತಗಳು, ಅನಾರೋಗ್ಯಗಳು ಕಾಡುವಾಗ ದೇವರು ನಮ್ಮನ್ನು ಅದರಿಂದ ತಪ್ಪಿಸುತ್ತಾನೆ. ಕೊರೋನಾದ ಸೋಂಕುಗಳು ಬಂದಾಗ, ಫ್ಲೂ, ಡೆಂಗ್ಯೂ, ಅನೇಕ ವಿಧವಾದಂಥ ಸಮಸ್ಯೆಗಳು ಬಂದಾಗ ದೇವರು ನಮ್ಮನ್ನು ಕಾಪಾಡಿರ್ತಾನೆ. ಆತನು ಅಲ್ಲಿ ದೇವರು ವಾಕ್ಯ ಹೇಳುತ್ತಾ ಇರೋದು, ಆತನು ನಿನ್ನನ್ನು ಜೀವನ ನಾಶದಿಂದ ತಪ್ಪಿಸ್ತಾನೆ. ನಾಶನ ಅನ್ನೋದು ಯಾವ ಕಡೆಯಿಂದ ಯಾವಾಗ ಯಾವ ರೀತಿ ಬರ್ತದೋ ಗೊತ್ತಿಲ್ಲ. ಇವತ್ತು ನೀವು ನಾನು ಜೀವಿತರ ಸಂಖ್ಯೆಯಲ್ಲಿದ್ದು ಸಂತೋಷದಿಂದ, ಆರೋಗ್ಯದಿಂದ, ಸಮಾಧಾನದಿಂದ ಆತನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆಂದರೆ ನಿನ್ನನ್ನು ನನ್ನನ್ನು ರಾತ್ರಿಯಲ್ಲಿಯೂ ಹಗಲುಗಳಲ್ಲಿಯೂ ಪ್ರಯಾಣಗಳಲ್ಲಿಯೂ ಕೆಡುಕರ ಕೈಯಿಂದಲೂ ದುಷ್ಟರ ಕೈಯಿಂದಲೂ ತಪ್ಪಿಸಿ ಕಾಪಾಡಿದ್ದಾನೆ. ಅದೇ ತಂದೆಯ ಪ್ರೀತಿ, ಪರಲೋಕ ತಂದೆಯ ಪ್ರೀತಿ. ಅದಕ್ಕೆ ನಾವು ಹೇಳಬೇಕು, ಅಪ್ಪ ಐ ಲವ್ ಯು ಪಾ, ಎಸಪ್ಪ ಐ ಲವ್ ಯು ಪಾ. ನಾವು ಹೇಳಬೇಕು ಕರ್ತನೇ ದೇವರಿಗೆ. ತಪ್ಪೇನಿಲ್ಲ. ಲೋಕದ ತಂದೆ ತಾಯಿಗಳಿಗೆ ಹೇಳಿದರು, ಪರಲೋಕ ದೇವರಿಗೆ ಹೇಳಿದರು, ಸಂತೋಷವೇ. ಅಪ್ಪ ಐ ಲವ್ ಯು ಪಾ ಅಂತ ಹೇಳುವಂಥ ಮಾತು ನಮಗೆ ಗೊತ್ತಿರಬೇಕು. ಅನಂತರ ನಾವು ನೋಡ್ತಾ ಇದ್ದೇವೆ 8ನೇ ವಚನಕ್ಕೆ ಹೋಗುವಾಗ, ಕೀರ್ತನೆಗಳ ಗ್ರಂಥ 103:8-9 ವಾಕ್ಯದಲ್ಲಿ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ತಂದೆ ಕೋಪ ಮಾಡ್ಕೊಳ್ತಾರೆ. ತಾಯಿ ಎಷ್ಟು ಸಾರಿ ಹೇಳಿದರೂ ಕೇಳಿಸ್ಕೊಳ್ಳಲ್ಲ, ಆದರೆ ತಂದೆ ಹೇಳಿದ್ರೆ ಕೇಳಿಸ್ಕೊಳ್ತಾರೆ. ಆದರೆ ತಂದೆ ಹೇಗೆ ಹೇಳಬೇಕು? ಕೋಪದಲ್ಲಿ ಹೇಳಬೇಕು. ಸುಮ್ಮನಿರು ಅಂದರೆ ಅದು ಕೋಪ. ಆದರೂ ನಿತ್ಯವೂ ಕೋಪಿಸುವವನಲ್ಲ. ನೋಡಿ, ತಂದೆಯ ಪ್ರೀತಿ ಕೋಪ ಮಾಡಿಕೊಳ್ತಾನಿಲ್ಲ ಅಂತಲ್ಲ, ನಿತ್ಯವೂ ಅಲ್ಲ. ನಿತ್ಯವೂ ಕೋಪ ಮಾಡಿಕೊಳ್ಳೋದು ಬೇರೆ, ಆದರೆ ಆಗಾಗ ತಪ್ಪು ಮಾಡಿದಾಗ ಕೋಪ ಮಾಡಿಕೊಳ್ಳೋದು ಬೇರೆ. ಅದೇ ತಂದೆಯ ಪ್ರೀತಿ. ಪರಲೋಕ ದೇವರು ಕೂಡ ಹಾಗೆಯೇ, ಅಂದರೆ ಪರಲೋಕದ ದೇವರ ಸ್ವಭಾವನೇ ಇಲ್ಲಿ ಬಂದಿರೋದು, ಇವ್ರ ಸ್ವಭಾವ ಅಲ್ಲೆಲ್ಲ. ಮನಸ್ಸಲ್ಲಿಟ್ಕೊಳ್ಳಿ, ಆ ದೇವರ ಗುಣಗಳು ನಮ್ಮ ಲೌಕಿಕ ತಂದೆ ತಾಯಿಗಳಲ್ಲಿ, ಕಣ್ಣಿಗೆ ಕಾಣುವ ತಂದೆ ತಾಯಿಗಳ ಮೂಲಕ ನಮಗೆ ಅರ್ಥವಾಗುತ್ತದೆ. ಅಲ್ಲಿ ಹೇಳುವಂಥ ಮಾತು, ಆತನು ನಿತ್ಯವೂ ಕೋಪಿಸುವವನಲ್ಲ. ಹಾಲೆಲೂಯಾ. ಇವತ್ತು ನಿಮ್ಮ ಮೇಲೆ ದೇವರು ಕೋಪಿಸ್ಕೊಂಡಿದ್ದಿದ್ರೆ ನೀವಿಲ್ಲಿ ಮತ್ತೆ ಇರ್ತಾ ಇರಲಿಲ್ಲ, ನಾನಿರ್ತಾ ಇರಲಿಲ್ಲ. ಕೆಲವು ಸಾರಿ ತುಂಬ ತಡವಾಗ್ತದೆ, ದೇವರ ಆಶೀರ್ವಾದ ಮಾಡೋದು ತುಂಬ ಲೇಟ್ ಆಗ್ತದೆ. ಆದರೂ ಆತನು ಒಳ್ಳೆಯವನು. ಆಮೇನ್. ಆತನು ಒಳ್ಳೆಯವನು. ಆತನು ನಿತ್ಯವೂ ಕೋಪಿಸುವವನಲ್ಲಂತೆ. ಅದೇ ತಂದೆಯ ಪ್ರೀತಿ. ಅದಕ್ಕೆ ನಾವು ಹೇಳಬೇಕಪ್ಪ ಐ ಲವ್ ಯು ಅಪ್ಪ, ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಬೇಕು. ಕೊನೆಯದಾಗಿ 5ನೇದು, ಕೀರ್ತನೆ 103:10 ವಾಕ್ಯ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನಿಜವಾಗಿ ನಾವು ಮಾಡಿದಂಥ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡೋದಾದರೆ, ಕೆಲವು ಸಾರಿ ಕೆಲವರು ಕೊಡುವಂಥ ಶಿಕ್ಷೆ ಮೊದಲೇನಾಗ್ತಾ ಇತ್ತು, ಅವರು ತಪ್ಪು ಮಾಡಿದ ಒಬ್ಬರನ್ನ ಕೊಲೆ ಮಾಡಿದ್ದಾರೆ, ಇವ್ರನ್ನ ಕೊಲೆ ಮಾಡಿ ಮುಗೀತು. ಹೌದು, ಕೊಲೆ ಮಾಡಿದ್ದು ದೊಡ್ಡ ಪಾಪನೇ. ಆದರೆ ಅವನು ಕೊಲೆ ಮಾಡ್ದ ಅಂತ ನೀವು ಇನ್ನೊಬ್ಬನ ಗಲ್ಲಿಗೇರಿಸಿದ್ರೆ ಅಲ್ವಾ, ಅಯ್ಯೋ, ಮತ್ತು ಜೀವನ ಪೂರ್ತಿ ಅವನ್ನ ಇಟ್ಕೊಂಡು ಸಾಕೋದೇನಕ್ಕೆ, ಗಲ್ಲಿಗೇರಿಸಿರಿ ಅಂತ ಮೊದಲು. ಈಗಾದರೂ ಸ್ವಲ್ಪ ಏನು ಕಡಿಮೆ ಆಗಿದೆ, ಕೆಲವರು ದೇಶಗಳಲ್ಲಿ ಇನ್ನೂ ಇದೆ. ಆದರೆ ದೇವಜನವೇ, ದೇವರು ನಮ್ಮನ್ನೊಂದು ವೇಳೆ ಆ ರೀತಿ ಶಿಕ್ಷೆ ಮಾಡಿ ಪಾಪ ಮಾಡಿದ ತಕ್ಷಣ ನಮಗೆ ಗಲ್ಲಿಗೇರಿಸಂಗಿದ್ದಿದ್ರೆ ನಾವು ಯಾರಾದರೂ ಉಳಿತಾ ಇದ್ವಾ? ಯಾರೂ ಉಳಿತಾ ಇರಲಿಲ್ಲ. ಈಗ ಅದ್ಯಾವುದೋ ಒಬ್ಬ ಆಂಧ್ರದಲ್ಲಿ ಬಂದಂಥ ಒಬ್ಬ ಪೈರಸಿ ಮಾಡಿದಂಥವನ್ನು ಒಬ್ಬನ ಹಿಡ್ಕೊಂಡು ಅವನ್ನ ಗಲ್ಲಿಗೇರಿಸಬೇಕು ಅಂತ ಕೆಲವರು ಅಲ್ವಾ. ಅಫ್ಘಾನಿಸ್ತಾನದ ಒಂದು ಮೊದಲಿನ ಅಧ್ಯಕ್ಷರು
ಆಕೆಯನ್ನು ಗಲ್ಲಿಗೇರಿಸಬೇಕು ಅಂತ, ಹೀಗೆ ನೋಡುವಾಗ ಈ ಕಾಲದಲ್ಲಿ ಗಲ್ಲಿಗೇರಿಸಬೇಕು ಅಂತ ಇರ್ತಾರೆ. ನನ್ನ ಪ್ರಿಯ ದೇಶವೇ, ಮನುಷ್ಯರಾದಂಥ ನಮ್ಮ ಪಾಪಗಳಿಗೆ ತಕ್ಕಂತೆ ದೇವರೇನಾದರೂ ಆ ರೀತಿ ಶಿಕ್ಷೆ ಕೊಡೋದಾಗಿದ್ದರೆ ನಾವು ಯಾರೂ ಉಳಿತಾ ಇರಲಿಲ್ಲ. ಅದಕ್ಕೆ ದೇವರು ಏನು ಹೇಳ್ತದೆ, 5 ಕಾರ್ಯಗಳು. 1, ಆತ ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಕ್ಕಾಗಿ ಐ ಲವ್ ಯು ಪಾ ಅನ್ಬೇಕು. ಆತನು ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಕ್ಕಾಗಿ ಐ ಲವ್ ಯು ಅನ್ಬೇಕು. ನಾಶದಿಂದ ತಪ್ಪಿಸಿದ್ದಕ್ಕಾಗಿ ಅಪ್ಪ ಐ ಲವ್ ಯು ಅಂತ ಹೇಳಬೇಕು. ಆತನು ನಿತ್ಯವೂ ಕೋಪ ಮಾಡಿಕೊಳ್ಳದೆ ಇದ್ದಿದ್ದರಿಂದ ಐ ಲವ್ ಯು ಪಾ ಅಂತ ಹೇಳಬೇಕು. ಆತನು ನಮ್ಮ ಪಾಪಕ್ಕೆ ತಪ್ಪಿಗೆ ತಕ್ಕಂತೆ ಶಿಕ್ಷಿಸಲಿಲ್ಲ, ಐ ಲವ್ ಯು ಪಾ ಅಂತ ಹೇಳಬೇಕು. ಲೌಕಿಕ ಜನರು ಫಾದರ್ಸ್ ಡೇ ಬೇರೆ ದಿನಗಳೆಲ್ಲ ಐ ಲವ್ ಯು ಅಂತ ಹೇಳ್ಬೋದು. ನಾವು ನಿತ್ಯವೂ ಪರಲೋಕದ ಪರಮ ತಂದೆಗೆ ಐ ಲವ್ ಯು ಪಾ ಅಂತ ಹೇಳೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನೀವು ಒಳ್ಳೆಯವರಾದ ಕರ್ತನಪ್ಪ, ಪರಿಶುದ್ಧನಾದ ದೇವರು, ನಮ್ಮನ್ನು ಪ್ರೀತಿಸಿ ನಮಗಾಗಿ ಉತ್ತಮವಾದದ್ದನ್ನು, ಮೇಲಾದ ಕೃತ್ಯಗಳನ್ನು ಮಾಡುವಂಥ ದೇವಾದಿ ದೇವನು. ಯೇಸುವೆ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಯಾಕೆಂದರೆ ನೀನು ನಮ್ಮನ್ನು ಪ್ರೀತಿ ಮಾಡಿದ್ದಿ. ಇವತ್ತು ನೋಡಿದ ಹಾಗೆ ಅಪ್ಪ, ನಿತ್ಯ ತಂದೆ, ಪರಲೋಕದ ತಂದೆ, ಭೂಲೋಕದ ತಂದೆ. ಹೌದು ಸ್ವಾಮಿ, ನೀವು ನಮ್ಮನ್ನು ಈ ಎಲ್ಲ ಕಾರ್ಯಗಳಿಂದ ಕಾಪಾಡಿ ಆರೋಗ್ಯ ಕೊಟ್ಟು ತಪ್ಪಿಸಿ ಕೃಪೆ ತೋರಿಸಿ ನಡೆಸಿದ್ದರಿಂದ ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ದೇವರೇ, ನೀವು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ನೀವು ನಮಗಾಗಿ ಮಾಡಿದ ತ್ಯಾಗಗಳಿಗಾಗಿ ಸ್ತೋತ್ರ. ಇನ್ನು ಬರೋ ದಿನಗಳಲ್ಲಿಯೂ ನಿತ್ಯನಾದ ತಂದೆಯೇ, ನಮ್ಮ ಜೀವಿತದಲ್ಲಿ ನೀವು ಸದಾಕಾಲ ಸಂಗಡ ಇದ್ದು ಲೌಕಿಕ ತಂದೆಗಿಂತಲೂ ಹೆಚ್ಚಾಗಿ ನಮ್ಮನ್ನು ನೀನು ಪ್ರೀತಿ ಮಾಡು. ಆ ತಪ್ಪಿಹೋದ ಕುಮಾರನ ಜೀವಿತದಲ್ಲಿ ತಂದೆಯು ತನ್ನ ಮಗನು ಹಿಂತಿರುಗಿ ಬರುವ ತನಕ ಅವನು ಕಾಯುತ್ತಾ ಇದ್ದನಪ್ಪ. ಇವತ್ತು ನಾವು ಹಾಗೇನೆ ನಿಮ್ಮ ಬಳಿಗೆ ಹಿಂತಿರುಗಿ ಬರಬೇಕೆಂದು ನೀವು ಕಾಯುತ್ತಾ ಇದ್ದೀರಿ. ದೇವರೇ, ಕರುಣಿಸಿರಿ, ಕೃಪೆ ತೋರಿಸಿರಿ, ದಯ ತೋರಿಸಿರಿ. ನಾದ, ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ ನಿಮ್ಮ ಪರಲೋಕದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸಿರಿ. ದೇವರೇ, ನಿನ್ನ ಕೈಯಲ್ಲಿ ಉಪವನ್ನು ಕೊಡುತ್ತಾ ಇದ್ದೇವೆ. ಅನುಗ್ರಹಿಸಿರಿ, ಆಶೀರ್ವದಿಸಿರಿ, ಕೊರತೆಗಳನ್ನು ನೀಗಿಸಿರಿ, ಅಗತ್ಯಗಳನ್ನು ಪೂರೈಸಿರಿ, ಆರೋಗ್ಯಗಳನ್ನು ದಯಪಾಲಿಸಿರಿ, ಅಭಿಷೇಕ ಮಾಡಿರಿ, ಆರ್ಥಿಕ ಇಕ್ಕಟ್ಟುಗಳಿಂದ ತಪ್ಪಿಸಿರಿ, ಮನೆಯಲ್ಲಿನ ಸಂಬಂಧಗಳನ್ನು ಸರಿಪಡಿಸಿರಿ, ಪ್ರಯಾಣಗಳಲ್ಲಿ ಜೊತೆಯಾಗಿರ್ರಿ. ಪ್ರತಿ ಕಾರ್ಯದಲ್ಲಿ ನಿಮ್ಮನ್ನು ಅಗಲಿ ಹೋಗದ ಆದ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡ್ರಿ. ಈ ವಾಕ್ಯವನ್ನು ಕೇಳಿದಂತೆ ಇವರನ್ನು, ಇವರ ಕುಟುಂಬವನ್ನು ನೀನು ಅನುಗ್ರಹಿಸಿ ಕನಿಕರಿಸಿ ಕೃಪೆಗಳಿಂದ ತುಂಬಿಸುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದಾತನು ಪರಮ ತಂದೆಯು ನಮ್ಮನ್ನು ಪ್ರೀತಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ವಾಕ್ಯದಂತೆ ಅಪ್ಪ ಐ ಲವ್ ಯು ಅಪ್ಪ ಅಂತ ದೇವರಿಗೆ ಹೇಳೋಣ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.